ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಆಗಸ್ಟ್ 2ನೇ ತಾರೀಕಿಗೆ ನಿಮ್ಮ ಲಾಭಸ್ಥಾನಾಧಿಪತಿಯಾದ ಕುಜ ವ್ಯಯಭಾವದಿಂದ ವೃಷಭ ರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ನಿಮ್ಮಲ್ಲಿ ಧೈರ್ಯ ಹೆಚ್ಚಿಸ್ತಾನೆ. ನೀವು ಸ್ವಯಂ ಪ್ರೇರಣೆಯಿಂದ ಅಂದರೆ ನೀವೇ ಇನಿಷಿಯೇಟಿವ್ ತಗೊಂಡು ಮುಂದಾಳತ್ವ ವಹಿಸಿ ನಿಮಗೆ ಕೊಟ್ಟಿರುವ ಅವಧಿಯ ಮುಂಚಿತವಾಗಿಯೇ ಯೋಜನೆಯನ್ನು ಪೂರ್ಣಗೊಳಿಸ್ತೀರ. ಕೆಲಸದಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ತೀರ, ಅಂದರೆ ಆಸಕ್ತಿ ಜಾಸ್ತಿ ಇರುತ್ತೆ ನಿಮಗೆ ಕೆಲಸದಲ್ಲಿ. ಕುಜ ನಿಮ್ಮ ರಾಶಿನಲ್ಲಿ ಇರೋವರೆಗೂ ನಿಮ್ಮಲ್ಲಿ ಎನರ್ಜಿ ಹೈ ಇರುತ್ತೆ. ಕರ್ಮಸ್ಥಾನದಲ್ಲಿ ಶನಿಯ ಸಂಚಾರ ಇರೋದ್ರಿಂದ ಹಾರ್ಡ್ ವರ್ಕ್ ಅಂದರೆ ಕಠಿಣ ಪರಿಶ್ರಮವನ್ನು ಪಡಲೇಬೇಕು ಮತ್ತು ಕನ್ಸಿಸ್ಟೆನ್ಸಿ ನಿರಂತರ ಪ್ರಯತ್ನ ಅವಶ್ಯವಾಗಿ ಬೇಕೇ ಬೇಕಾಗುತ್ತೆ. ಹೆಚ್ಚಿನ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಆದರೆ ಅಂತ್ಯದಲ್ಲಿ ಶನಿ ನಿಮ್ಮ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಗಳಿಗೆ ಅದ್ಭುತವಾದ ಫಲಿತಾಂಶವನ್ನು ಕೊಡ್ತಾನೆ. ಆದರೆ ಆತುರಪಟ್ಟು ನೀವು ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ಟು ನೀವು ಉಪಯೋಗಿಸಬಾರ್ದು ಕೆಲಸದಲ್ಲಿ. ಕುಜ ನಿಮ್ಮದೇ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಬೇಗ ಕೋಪ ತರಿಸಬಹುದು. ಕುಜ ನೀವು ಅಸಹನೆಯಿಂದ ತುಂಬ ಕಠಿಣ ಪದಗಳನ್ನು ಬಳಸುವ ಸಾಧ್ಯತೆ ಇದೆ ನಿಮ್ಮ ಕೊಲೀಗ್ಸ್ ಜೊತೆ ಅಥವಾ ನಿಮ್ಮ ಬಾಸ್ ಜೊತೆ. ಆದರೆ ನೀವು ಮಾತನಾಡುವಾಗ ಸಾಫ್ಟಾಗಿ ಮಾತಾಡಬೇಕಾಗುತ್ತೆ, ಇಲ್ಲಾಂದರೆ ವಾದಗಳು ಆಗೋ ಸಾಧ್ಯತೆ ಇದೆ. ಆಗಸ್ಟ್ 5ನೇ ತಾರೀಕುವರೆಗೂ ನಿಮ್ಮ ರಾಶಿಯಾಧಿಪತಿ ಬುಧ ನಿಮ್ಮದೇ ರಾಶಿಯಲ್ಲಿ ಕುಜನ ಜೊತೆ ಸಂಚಾರವನ್ನು ಮಾಡ್ತಾನೆ. ಆಗಸ್ಟ್ 5ರ ನಂತರ ನಿಮ್ಮ ಧನಸ್ಥಾನಕ್ಕೆ, ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನವಾದ 2ನೇ ಮನೆ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಜೊತೆಗೆ ಆಗಸ್ಟ್ 16ನೇ ತಾರೀಕುವರೆಗೂ ಸೂರ್ಯ ಕೂಡ ನಿಮ್ಮ ಧನಸ್ಥಾನದಲ್ಲೇ ಇರ್ತಾನೆ. ಗುರು ಬಂದು ಅಸ್ತನಾಗಿರ್ತಾನೆ ಆಗಸ್ಟ್ 14ನೇ ತಾರೀಕುವರೆಗೂ. ಸೂರ್ಯ ಬುಧ ಇರೋದ್ರಿಂದ ಮೀಟಿಂಗ್ಗಳಿಗೆ, ಇಂಟರ್ವ್ಯೂಸ್ ಕೊಡೋರಿಗೆ ಮತ್ತು ಪ್ರೆಸೆಂಟೇಷನ್ಸು, ಮೀಡಿಯಾ, ಸೇಲ್ಸು, ನೆಟ್ವರ್ಕಿಂಗ್ನಲ್ಲಿ ಇರೋರಿಗೆಲ್ರಿಗೂ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಸಂವಹನ ಕಲೆ ನಿಮ್ಮ ಅತ್ಯಂತ ಪ್ರಬಲ ಅಸ್ತ್ರವಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಬುಧ ನಿಮ್ಮ ವಾಕ್ಸ್ಥಾನದಲ್ಲಿ ಬಂದು ಪ್ರವೇಶ ಮಾಡಿರೋದ್ರಿಂದ ಅದ್ಭುತವಾಗಿದೆ. ಕಮ್ಯುನಿಕೇಷನ್ಸ್ ಫೀಲ್ಡಲ್ಲಿರೋರು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಧನಸ್ಥಾನದಲ್ಲಿ ಸೂರ್ಯ, ಬುಧ, ಗುರು. ಸದ್ಯಕ್ಕೆ ಗುರು ಅಸ್ತನಾಗಿದ್ದಾನೆ, ಆದರೆ 14 ನಂತರ ಗುರುವಿನ ಅಸ್ತ ಮುಗಿದು ಉದಯವಾಗುತ್ತಾನೆ. ಆದಾಯದಲ್ಲಿ ಹೇಳಬೇಕಾದ್ರೆ ಲಾಭ ಚೆನ್ನಾಗೇ ಬರುತ್ತೆ. ನಿಮ್ಮ ಆ್ಯಕ್ಟಿವ್ ವರ್ಕಿಂದ ಜೊತೆಗೆ ಸ್ಟ್ರಾಟಜೀಸ್ ಪ್ಲ್ಯಾನಿಂಗ್ ಮಾಡಿ ಬಿಸ್ನೆಸ್ ನೆಗೋಷಿಯೇಷನ್ಗಳಿಂದ ನಿಮಗೆ ಅತ್ಯಂತ ಲಾಭವಾಗುತ್ತೆ. ನೀವು ಈ ಸಮಯದಲ್ಲಿ ಜಾಗರೂಕರಾಗಿದ್ದು ಅಂದರೆ ಅಲರ್ಟಾಗಿ ಇರಬೇಕಾಗುತ್ತೆ. ನೀವು ಫಾಸ್ಟಾಗಿ ಡಿಸಿಷನ್ಸ್ ತಗೊಳ್ಬೇಕು. ಅಂದರೆ ತ್ವರಿತ ನಿರ್ಧಾರಗಳನ್ನು ತಗೊಂಡ್ರೆ ಸಡನ್ನಾಗಿ ಯಾವುದೋ ಒಂದು ಲಾಭದ ಅವಕಾಶಗಳು ಬರುತ್ತೆ. ಆವಾಗ ನೀವು ಬೇಗ ಡಿಸಿಷನ್ಸ್ ತಗೊಳ್ಬೋದು. ಆದರೆ ಆತುರದ ನಿರ್ಧಾರಗಳು ಬೇಡ ಮತ್ತು ಲೆಕ್ಕಾಚಾರವಿಲ್ಲದ ನಿರ್ಧಾರಗಳು ಬೇಡ. ಆರ್ಥಿಕ ಅಪಾಯಗಳನ್ನು ನೀವು ತಪ್ಪಿಸ್ಬೇಕು. ಅಂದರೆ ನೀವು ಬೇಗ ನಿರ್ಧಾರ ತಗೊಳ್ಬೇಕೇ ಹೊರತು ಆದರೆ ಲೆಕ್ಕಾಚಾರವಿಲ್ಲದೆ ತಗೊಳ್ಬಾರ್ದು. ರಿಸ್ಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಡನ್ನಾಗಿ ಲಾಭದ ಅವಕಾಶಗಳು ಬರುತ್ತೆ. ನೀವು ಅಲರ್ಟಾಗಿ ಇದ್ದು ಬೇಗ ಡಿಸಿಷನ್ಸ್ ತಗೊಳ್ಬೇಕೇ ಹೊರತು ಆತುರದ ಡಿಸಿಷನ್ಸ್ ಬೇಡ. ಅದರ ಬಗ್ಗೆ ತಿಳ್ಕೊಂಡು ಲೆಕ್ಕಾಚಾರ ಮಾಡಿ ಆಮೇಲೆ ನೀವು ನಿರ್ಧಾರಗಳನ್ನು ಹೇಳಬೇಕು. ನೀವು ಸಿದ್ಧಪಡಿಸಿದ್ದ ಹೊಸ ಪ್ರಾಜೆಕ್ಟ್ ಪ್ಲ್ಯಾನ್ ಮತ್ತು ಐಡಿಯಾಸ್, ನಿಮ್ಮ ವಾದ ಮಾಡುವ ರೀತಿ ನಿಮ್ಮ ಬಾಸ್ಗೆ ಇಷ್ಟವಾಗಿ ನಿಮಗೆ ಒಪ್ಪಿಗೆ ಸಿಗುತ್ತೆ. ಜೊತೆಗೆ ನಿಮ್ಮ ಮಾತಿಗೆ ಬೆಲೆ ಕೂಡ ಸಿಗುತ್ತೆ. ನಿಮ್ಮ ಸೀನಿಯರ್ಸ್ ಮತ್ತು ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ನಿಮ್ಮ ಕನ್ಸಿಸ್ಟೆಂಟ್ ಎಫರ್ಟನ್ನು ಗಮನಿಸ್ತಾರೆ. ಅದರಿಂದ ನಿಮಗೆ ಹೆಚ್ಚಿನ ಜವಾಬ್ದಾರಿಗಳ ಅವಕಾಶಗಳು ದೊರೆಯುತ್ತೆ. ತಿಂಗಳ ಆರಂಭದಲ್ಲಿ ಬಡ್ಜೆಟ್ ಡೀಟೇಲ್ಸ್ ಮತ್ತು ಕಾಂಟ್ರಾಕ್ಟ್ ಮರುಪರಿಶೀಲನೆ ಮಾಡೋದು
ಅಗತ್ಯ ಆಗುತ್ತೆ. ಆಗಸ್ಟ್ 16ರ ನಂತರ ಸೂರ್ಯ ಧನಸ್ಥಾನದಿಂದ ತೃತೀಯ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ಆಗ ಗುರು ಹಸ್ತದಿಂದ ಹೊರಬಂದು ಉದಯನಾಗುತ್ತಾನೆ. ನಿಮಗೆ ಆದಾಯದಲ್ಲಿ ಸ್ಥಿರತೆಯನ್ನು ಕೊಡ್ತಾನೆ ಮತ್ತು ಉಳಿತಾಯದ ಕಡೆ ನಿಮ್ಮ ಗಮನವನ್ನು ಹರಿಸ್ತಾನೆ. ಉಳಿತಾಯ ಕೂಡ ನೀವು ಮಾಡ್ತೀರಾ. ಗುರುವಿನ ಸಂಪೂರ್ಣ ಬಲ ಮತ್ತು ಆಶೀರ್ವಾದ ನಿಮಗೆ ಇರುತ್ತೆ. ಆಗಸ್ಟ್ 14ರ ನಂತರ ರಾಹು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಹೊಸ ಅವಕಾಶಗಳು ಮತ್ತು ಹೊಸ ಐಡಿಯಾಸ್ಗಳನ್ನು ನಿಮಗೆ ತರ್ತಾನೆ. ಆಗಸ್ಟ್ 16ರ ನಂತರ ಧನಸ್ಥಾನದಿಂದ ಸೂರ್ಯ ತೃತೀಯ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತು ಬುಧ, ನಿಮ್ಮ ರಾಶಿಯಾಧಿಪತಿ ಬುಧ ಆಗಸ್ಟ್ 22ನೇ ತಾರೀಕಿಗೆ ಧನಸ್ಥಾನದಿಂದ ತೃತೀಯ ಭಾವಕ್ಕೆ ಸಂಚಾರವನ್ನು ಮಾಡ್ತಾನೆ. ನಿಮ್ಮಲ್ಲಿ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಿಸ್ತಾನೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಅದ್ಭುತವಾಗಿರುತ್ತೆ. ಆಫೀಸ್ನಲ್ಲಿ ಪೊಲಿಟಿಕ್ಸ್ ನಡೆಯಬಹುದು, ಆದರೆ ನೀವು ಅದನ್ನು ಅವಾಯ್ಡ್ ಮಾಡಿಬಿಡಿ. ಈ ಸಂದರ್ಭದಲ್ಲಿ ನಿಮ್ಮ ಎನರ್ಜಿಯನ್ನು ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಓವರ್ ವರ್ಕ್ಲೋಡಿಂದ ಸ್ಟ್ರೆಸ್ ಆಗಬಹುದು, ಆದರೆ ನೀವು ಪ್ರತಿದಿನ ಇಷ್ಟು ಟೈಮ್ವರೆಗೂ ಮಾತ್ರ ಕೆಲಸ ಮಾಡ್ತೀನಿ ಅಂತ ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಓವರ್ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ ಟೈಮ್ ಟೇಬಲ್ ಪ್ರಕಾರನೇ ನೀವು ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ಆಗಸ್ಟ್ 1ನೇ ತಾರೀಕಿಗೆ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಶುಕ್ರ ಸಂಚಾರವನ್ನು ಮಾಡ್ತಾನೆ. ಇಲ್ಲಿ ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಮತ್ತು ಮೀನ ರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಮನೆಯಲ್ಲಿ ಸಣ್ಣ ವಿಷಯಗಳಿಗೂ ಎಮೋಷ್ನಲ್ ಟೆನ್ಷನ್ಸ್ಗಳಾಗುತ್ತೆ. ಮನೆಯನ್ನು ರಿಪೇರಿ ಮಾಡಿಸಬೇಕಾಗೋ ಸಾಧ್ಯತೆ ಇರುತ್ತೆ, ಅಥವಾ ಬೇರೆ ಏನೋ ವಸ್ತುಗಳ ರಿಪೇರಿ ಆಗಬಹುದು, ಅದಕ್ಕೋಸ್ಕರ ಖರ್ಚುಗಳು ಬರಬಹುದು. ಶುಕ್ರ ಇಲ್ಲಿ ನೀಚನಾಗಿರೋದ್ರಿಂದ ರಿಪೇರಿ ಏನಾದರೂ ಮನೆಯಲ್ಲಿ ವಸ್ತು, ಇವಾಗ ಹೊಸ ಮಾಡೆಲ್ ಬಂದಿದೆ, ಟಿ ವಿ ತೊಗೋಬೇಕು ಅಂತ ಟಿ ವಿ ತೊಗೋಬೋದು. ನೀವು ಏನಾದರೂ ಒಂದು ಒಟ್ಟಿನಲ್ಲಿ ಖರ್ಚು ಮಾಡಿಸ್ತಾನೆ ಶುಕ್ರ. ಮತ್ತು ನಿಮ್ಮ ವೆಹಿಕಲ್ಸ್, ಕಾರ್ ಇರಲಿ, ಬೈಕ್ ಇರಲಿ, ಅದರ ಸರ್ವೀಸು ಅಥವಾ ಇನ್ಶೂರೆನ್ಸು, ಅದರ ಮೇಂಟೆನೆನ್ಸ್ಗೋಸ್ಕರ ಖರ್ಚು ಬರುವ ಸಾಧ್ಯತೆ ಇದೆ. ರಿಪೇರಿ ಮಾಡಿಸೋದು ಏನೋ ಒಂದು ಇರುತ್ತೆ ಖರ್ಚು. ಒಟ್ಟಿನಲ್ಲಿ ಮನೆಗಂತ ದುಬಾರಿ ಶೋ ಪೀಸು ಅಥವಾ ಅಲಂಕಾರಿಕ ವಸ್ತುಗಳಿಗೆ ಖರ್ಚು ಮಾಡುವ ಸಾಧ್ಯತೆ ಇದೆ. ಮತ್ತು ಕುಟುಂಬದವರ ಜೊತೆ ಮಾತನಾಡುವಾಗ ಯೋಚನೆ ಮಾಡಿ ನೀವು ಮಾತಾಡಬೇಕಾಗುತ್ತೆ. ಸಂಗಾತಿಯ ಜೊತೆ ಇರಲಿ ಅಥವಾ ಫ್ಯಾಮಿಲಿ ಜೊತೆ ಇರಲಿ, ಸಣ್ಣ ಕಿರಿಕಿರಿ ಆಗೋ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ನೀವು ಸ್ವಲ್ಪ ಗಮನ ವಹಿಸಬೇಕು. ಆಗಸ್ಟ್ ತಿಂಗಳ ಮೊದಲ 15 ದಿನಗಳವರೆಗೂ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ಗಳಾಗೋ ಸಾಧ್ಯತೆ ಇದೆ. ಗೇಮಿಂಗ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಗಮನದಿಂದ ಓದಿನಲ್ಲಿ ಫೋಕಸ್ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ಓದುವ ಟೈಮ್ ಟೇಬಲ್ ಸ್ಕೆಡ್ಯೂಲನ್ನು ರೆಡಿ ಮಾಡಿಕೊಡಿ. ಸ್ವಲ್ಪ ಗೈಡೆನ್ಸ್ ಅಂದರೆ ನಿಮ್ಮ ಸಪೋರ್ಟ್ ಕೊಡಿ ಅವರಿಗೆ. ಅದರಿಂದ ಅವರಿಗೆ ಸ್ವಲ್ಪ ಎಂಕರೇಜ್ಮೆಂಟ್ ಸಿಗುತ್ತೆ. ನಿಮ್ಮ ಆರೋಗ್ಯದ ವಿಚಾರ ಹೇಳಬೇಕಂದ್ರೆ ಓವರ್ ವರ್ಕ್ಲೋಡನ್ನು ನೀವು ಅವಾಯ್ಡ್ ಮಾಡಿ. ಊಟ ಮಾಡದೆ ಸ್ಕಿಪ್ ಮಾಡ್ತೀರಾ, ಅದರಿಂದ ಆಯಾಸ ಆಗ್ಬೋದು. ಟೈಮ್ಗೆ ಆಹಾರವನ್ನು ಸೇವನೆ ಮಾಡಬೇಕು ನೀವು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಾಗ್ಬೋದು. ಯೋಗ ಮಾಡಿ, ನಿಮ್ಮ ಮೈಂಡು ಸ್ವಲ್ಪ ಕಾಮ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಇರುತ್ತೆ. ಪರಿಹಾರ ಬಂದು ಪ್ರತಿದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಬಡವರಿಗೆ ದಾನ ಮಾಡಿ. ಬೆಳಗ್ಗೆ ಹೊತ್ತು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ಸ್ವಲ್ಪ ಹೊತ್ತು ಧ್ಯಾನ ಮಾಡಿ. ಕಣ್ಮುಚ್ಕೊಂಡು ರಿಲ್ಯಾಕ್ಸ್ ಆಗಿ ಇರಿ. ಅದರಿಂದ ಜಾಸ್ತಿ ಹೆವಿ ವರ್ಕ್ಲೋಡಿಂದ ಏನೇ ಸ್ಟ್ರೆಸ್ ಇದ್ದರೂ ಎಲ್ಲ ಸ್ಟ್ರೆಸ್ಸೆಲ್ಲ ಕಮ್ಮಿ ಆಗುತ್ತೆ. ಮನೆ ಹತ್ರ ಇರುವ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ಅಥವಾ ಮಂಗಳವಾರದಂದು ಭೇಟಿಯನ್ನು ನೀಡಿ. ಮಿಥುನ ರಾಶಿ, ಮೃಗಶಿರ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಪ್ರತಿದಿನ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂಗತಿ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿಂದಾಂಪತಿ ಅಂತ ಈ ಶ್ಲೋಕವನ್ನು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಅಶುಭ ಪ್ರಭಾವವು ಕಮ್ಮಿಯಾಗಿ ಯಾವುದೇ ಅಡೆತಡೆಗಳಿದ್ದರೂ ಅದೆಲ್ಲ ದೂರವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಧನ್ಯವಾದಗಳು.